ಓಂ ಮಾತ್ರೇ ನಮಃ. ಕುಂಭರಾಶಿಯವರು ಬಹಳ ಏನಂದರೆ ಈಗ ಸದ್ಯಕ್ಕಂತೂ ಎದುರುಗಡೆಯಿಂದ ಏನನ್ನು ಎಕ್ಸೆಪ್ಟ್ ಮಾಡೋ ಥರ ಇಲ್ಲ ನಿಮ್ಮದು ಲೈಫಲ್ಲಿ. ಸೊ ಯಾರೇ ಬಂದರೂ ಸರೆಂಡರ್ ಆಗಿರಬೇಕು, ಅವ್ರ ಮುಂದೆ ಏನೂ ಮಾತಾಡೋಕ್ಕಾಗಲ್ಲ. ಮುಂದಿನವರು ಇಂದ ಲಾಭ ಪಡ್ಕೊಳ್ಳೋದು ತುಂಬ ಕಷ್ಟ ಆಗಿದೆ ಕುಂಭರಾಶಿಯವರಿಗೆ. ಈ ಒಂದು ಎಷ್ಟೋ ನೀವು ಬ್ರಿಲಿಯಂಟ್ ಆಗಿದ್ರು ಕೂಡ ಈಗ ಸ್ವಲ್ಪ ಫೇಲ್ ಆಗುವಂಥದ್ದು ಟೈಮ್ ನಡೀತಾ ಇದೆ. ಸೊ ಹಾಗಾಗಿ ಮಾರ್ಕೆಟಿಂಗ್ನಲ್ಲಿದ್ದರೆ ಅಥವಾ ನೀವು ನಿಮ್ಮದೇ ಶಾಪ್ ಎಲ್ಲ ಇದ್ದರೆ ಏನಂದರೆ ಈ ಥರ ಕೈ ಮುಗಿದು ಅವ್ರನ್ನ ಒಳಗೆ ತಗೊಳ್ಳಿ, ಆಯಿತಾ. ಸೊ ಅಂದರೆ ಸರೆಂಡರ್ ಇದ್ದರೆ ನಿಮಗೆಲ್ಲವೂ ಲಾಭಕರ ಇರುತ್ತೆ, ಆಯಿತಾ. ಆ ಥರ ಮಾತಾಡ್ಕೊಂಡೇ ತೊಗೊಳ್ಳಿ, ಆವಾಗ ನಿಮಗೆ ಲಾಭ ಇದೆ. ನಿಮಗೆ ಎರಡನೇ ಮನೆಯಲ್ಲಿ ಕೂಡ ಇದೆ, ಅಂದರೆ ಎರಡನೇ ಮನೆಯಲ್ಲಿ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟಿಂದ ನಿಮಗೆ ಲಾಭ ಇದೆ. ಈ ವರ್ಷದಲ್ಲಿ ನೀವು ಒಂದು ಪ್ಲೇಸನ್ನು ಚೇಂಜ್ ಮಾಡ್ತಿದ್ದೀರಿ, ಅಥವಾ ನಿಮ್ಮ ಪ್ಲೇಸನ್ನು ಸಮುದ್ರ ಕಡೆ ಹೋಗ್ತೀನಿ, ಉಡುಪಿ ಕಡೆ ಹೋಗಿ ಕೆಲಸ ಮಾಡ್ತೀನಿ, ವರ್ಕ್ ಮಾಡ್ತೀನಿ ಅಂದರೆ ಸಮುದ್ರ ಕಡೆ ಇರುವಂಥದ್ದು ಅಂಥ ಪ್ಲೇಸಿಗೆ ಕೆಲಸ ಮಾಡ್ತೀನಿ ಅಂದರೆ ಅದು ತುಂಬ ಒಳ್ಳೆಯದಿದೆ. ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಇದೆ ಸದ್ಯಕ್ಕಂತೂ. ನೆಮ್ಮದಿ ಇದು ನೀವು ಕೇಳಕ್ಕೆ ಹೋಗಬೇಡಿ. ಬಟ್ ನಿಮ್ಮ ಕಮ್ಯುನಿಕೇಷನಿಂದನೇ ನೀವೇ ರಾಂಗ್ ಮಾಡ್ಕೋತೀರಿ ಅನ್ನೋದು ಕೂಡ ಇದೆ, ಆಯಿತಾ. ಮಾತಲ್ಲಿ ಭಾಳ ಹುಷಾರಾಗಿರಿ. ಗುರು 5ನೇ ಮನೆಯಲ್ಲಿ ಭಾಳ ಬಲವಾಗಿ ಕೂತಿದ್ದಾನೆ, ಆಯಿತಾ. ತುಂಬ ಪವರ್ಫುಲ್ ಗುರು, ಆದರೆ ನೆಗೆಟಿವ್ ಮನೆಯಲ್ಲಿ ಇದ್ದಾನೆ. ಅಂದರೆ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದ್ದರೆ ನೀವು ಒಳ್ಳೆ ಲಾಭ ಮಾಡ್ಕೋತೀರಿ, ಇಲ್ಲ ಅಂದರೆ ಅದೇ ನಷ್ಟ ಕೂಡ ಆಗುತ್ತೆ. ಮುಂದೆ ಅದು ಶತ್ರುಸ್ಥಾನಕ್ಕೆ ಹೋಗೋದಿದೆ ಗುರು, ಆಯಿತಾ. ಶತ್ರುಸ್ಥಾನದ ಅಂದರೆ ಆ ಗ್ರಹ ಕೂಡ ನಿಮ್ಗೆ ಅಂದರೆ ನಿಮ್ಮ 2ನೇ ಮನೆ ಮತ್ತು ನಿಮ್ಮ ಲಾಭದ ಗ್ರಹನೇ ನಿಮ್ಮ 6ನೇ ಮನೆಗೆ ಹೋಗುತ್ತೆ. ಅದಕ್ಕೆ ನೀವು ಇವಾಗ ಏನೇ ಸಾಲ ತೊಗೊಂಡ್ರು ಕೂಡ ಅದು ನಿಮಗೆ ಆಗುವಷ್ಟು ಮಾತ್ರ, ಅಂದರೆ ಹಾಸಿಗೆದಷ್ಟು ಕಾಲ ಚಾಚು ಅನ್ನೋದು ಮಾತ್ರ ತಗೊಳ್ಳಿ. ಓಂ ಮಾತ್ರೇ ನಮಃ.